ಒಂದು ಮಟನ್ ಶಾಪ್ ಪಕ್ಕದಲ್ಲಿ ಸೊಸೆ ಅನಾಮಿಕಾ ಚಿಕ್ಕದಾದ ಪರದೆ ಕಟ್ಟಿಕೊಂಡು ಸೌದೆ ಒಲೆ ಮೇಲೆ ತಲೆಬುರುಡೆ ಕಾಲು ಸುಡುತ್ತಾ ಇದ್ದರೆ ಅತ್ತೆ ಶಾರದಾ ಎಲ್ಲ ಶುಭ್ರ ಮಾಡಿ ದುಡ್ಡು ತೆಗೆದುಕೊಂಡು ಯಾರ ತಲೆಬುರುಡೆ ಕಾಲು ಅವರಿಗೆ ತಿರುಗಿ ಕೊಡ್ತಾ ಇದ್ಲು. ಹಾಗೆ ಬರುತ್ತಿರುವ ದುಡ್ಡಿನಿಂದ ಅತ್ತೆ ಸೊಸೆಯರು ಕುಟುಂಬವನ್ನು ಪೋಷಿಸುವುದರಲ್ಲಿ ತಮ್ಮ ಗಂಡಂದಿರಿಗೆ ಸಹಾಯ ಮಾಡುತ್ತಾ ಇದ್ದರು. ಆದರೆ ಈ ವಿಷಯ ತಂದೆ ಮಗ ಪ್ರಸಾದ್ ರಮೇಶರಿಗೆ ಇಷ್ಟವಾಗುತ್ತಿರಲಿಲ್ಲ. ಈ ಕೆಲಸ ಮಾಡಬೇಡ ಎಂದು ಒತ್ತಡ ತರುತ್ತಾ ಇದ್ರು. ಒಂದು ದಿನ ರಾತ್ರಿ ಅನ್ನ ತಿಂದ ಮೇಲೆ, ಎಷ್ಟು ಹೇಳಿದ್ರು ನೀವು ಅತ್ತೆ ಸೊಸೆಯರು ನಮ್ಮ ಮಾತನ್ನ ಕೇಳೋ ಹಾಗಿಲ್ವಲ್ಲ? ಮೇಕೆನ ಇಲ್ಲ ಕುರಿನ, ಅದರ ತಲೆಬುರುಡೆ ಕಾಲು ಸುಡೋದು ಅನ್ನೋದು ತಪ್ಪಲ್ಲ, ಮೇಲಾಗಿ ಪಾಪ ಅದಕ್ಕೂ ಅಲ್ಲ. ಎಲ್ಲವನ್ನು ಎಲ್ರೂ ಮಾಡ್ತಾನೆ ಇದ್ದಾರೆ. ನಾವು ಬದುಕಲಿಕ್ಕೆ ಕಂಡುಕೊಂಡ ವಿಧಾನ ರೀ. ಅಮ್ಮ, ಎಲ್ರ ಬಗ್ಗೆ ನಮ್ಗೇನಕ್ಕೆ ಹೇಳು? ನೀವು ಹೀಗೆ ತಲೆಬುರುಡೆ ಕಾಲು ಸುಡೋದು ಅನ್ನೋದು ನಂಗೂ ಅಪ್ಪಂಗೆ ಇಷ್ಟವಿಲ್ಲ. ಅದಕ್ಕೆ ನೀವಿಬ್ಬರು ಈ ಕೆಲಸ ಮಾಡೋದು ಬಿಟ್ಬಿಡಿ. ಅದಲ್ಲ ಬಾವ, ನೀನು ಮಾವಯ್ಯ ಬಿಡು ಅಂತ ಹೇಳ್ತಾ ಇದ್ದೀರಾ. ಯಾಕೆ ಬಿಡಬೇಕು? ಕಾರಣ ಹೇಳಿ. ಅಯ್ಯೋ ನನ್ನ ಮಂದಬುದ್ಧಿ ಸೊಸೆ, ನಿನ್ಗಿನ್ನೂ ಅರ್ಥವಾಗ್ಲಿಲ್ವಾ? ಮಟನ್ ಶಾಪ್ಗೆ ಈ ತಂದೆ ಮಗ ತಿಳಿದವರು ಬಂದ್ರೆ ಅಲ್ಲಿ ನಾವು ಕೆಲಸ ಮಾಡೋದು ನೋಡ್ತಾರಲ್ಲ, ಅವರು ಹಂಗಿಸ್ತಾರೆ ಅಂತ, ಅವಮಾನ ಮಾಡ್ತಾರೆ ಅಂತ, ನಮ್ಮನ್ನ ಅಲ್ಲಿ ಕೆಲಸ ಮಾಡಬೇಡ ಅಂತ ಹೀಗೆ ದಿನಾನು ಜಗಳವಾಡ್ತಾನೆ ಇದ್ದಾರೆ. ಏನ್ ಬಾವಾ, ಅತ್ತೆ ಹೇಳಿದ್ದು ನಿಜವೇನಾ? ಹೌದು ಅನಾಮಿಕಾ, ಅಮ್ಮ ಹೇಳಿದ್ದು ನಿಜಾನೇ. ಅದಕ್ಕಾಗಿನೇ ನಾನು ಅಪ್ಪ ಈ ಕೆಲಸ ಮಾಡಬೇಡ ಅಂತ ಹೇಳ್ತಾ ಇರೋದು. ಇದ್ರಲ್ಲಿ ಅವಮಾನವಾಗುವಂಥದ್ದು ಏನಿದೆ ಬಾವಾ? ನಾವು ಬದುಕೋದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಆದ್ರೂ ನನ್ಗೂ ಅತ್ತೆಗೆ ಈ ಕೆಲಸ ಮಾಡೋದು ಇಷ್ಟವೇನಾ ಹೇಳಿ? ಆದ್ರೆ ಕುಟುಂಬದ ಪರಿಸ್ಥಿತಿ ನಮ್ಮ ಹತ್ರ ಈ ಕೆಲಸ ಮಾಡಿಸ್ತಾ ಇದೆ. ನೋಡಮ್ಮ ಸೊಸೆ, ನಾನು ಮಗ ಮಾಡುವ ಕೆಲಸಕ್ಕೆ ಬರುವ ದುಡ್ಡು ನಮಗೆ ಸರಿಯಾಗಿ ಸರಿ ಹೋಗ್ತಾ ಇಲ್ಲ ಅಂತ ನಮಗೂ ಅರ್ಥವಾಗ್ತಾ ಇದೆ. ಅದಕ್ಕೆ ತಾಯಿ, ನಾನು ಮಗ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ತಂದೆ ಮಗ ಸೇರಿ ಏನಾದ್ರೂ ವ್ಯಾಪಾರವೇನಾದ್ರೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈವರೆಗೂ ವ್ಯಾಪಾರ ಒಂದೇ ಕಮ್ಮಿ ಆಗಿದ್ದು. ಅತ್ತೆ ಉದ್ದೇಶ ಅದಲ್ಲ ಮಾವಯ್ಯ. ಅನಾಮಿಕಾ, ಅಪ್ಪಂಗೆ ಪೂರ್ತಿಯಾಗಿ ಹೇಳೋದಕ್ ಬಿಡು. ನಿನ್ನನ್ ಒಂದು ಮಾತಂದ್ರೆ ಅಮ್ಮ ಅಡ್ಡಕ್ ಬರ್ತಾಳೆ, ಆದ್ರೆ ಅಮ್ಮಂಗೆ ಒಂದು ಮಾತಂದ್ರೆ ನೀನ್ ಅಡ್ಡಕ್ ಬರ್ತೀಯ. ಅತ್ತೆ ಸೊಸೆರಿಬ್ಬರು ಸರಿಯಾಗಿದ್ದೀರಾ ಬಿಡಿ. ಸರಿ ಬಿಡು ಮಾವ, ಹೇಳು. ಸೊಸೆ, ನಾನು ಮಗ ಹೀಗೆ ಹಗಲೆಲ್ಲ ಸಿಕ್ಕ ಕೂಲಿ ಕೆಲಸಕ್ಕೆ ಹೋಗಿ ರಾತ್ರಿ ಹೊತ್ತು ಸೆಕ್ಯೂರಿಟಿಯಾಗಿ ಮಾಡ್ತೀವಿ. ಆಗ ನಮಗೆ 2 ಸಂಬಳ ಬರುತ್ತಲ್ಲ, ಇಷ್ಟು ಕಷ್ಟವಿರಲ್ಲ. ಅತ್ತೆ ಸೊಸೆಯರು ಮನೆಯಲ್ಲೇ ಇದ್ರು ಒಂದೊಂದು ಕೆಲಸ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೋಬಹುದು. ಮಾವಯ್ಯ, ನಿಮ್ಮ ಆಲೋಚನೆ ಚೆನ್ನಾಗೇ ಇದೆ, ಆದ್ರೆ ಆಚರಣೆಯಲ್ಲಿ ಮಾಡೋದು ಕಷ್ಟ. ನಾವು ಅಂದುಕೊಂಡಷ್ಟು ಸುಲಭವಾಗಿ ಯಾವುದು ನಡೆಯೋದಿಲ್ವಲ್ಲ ಮಾವಯ್ಯ. ಹೌದು ರೀ, ಮೊದಲೇ ಚಳಿಗಾಲ, ಮೇಲಾಗಿ ಹಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿರ್ತೀರಾ. ಮತ್ತೆ ರಾತ್ರಿ ಹೊತ್ತು ಎಚ್ಚರವಾಗಿರ್ಬೇಕು ಅಂದ್ರೆ ಇರ್ತೀವಿ ಕಣೆ ಶಾರದಾ. ನಮ್ಮ ಕುಟುಂಬಕ್ಕಾಗಿ ನೀನು ಸೊಸೆ ಆ ತಲೆಬುರುಡೆ ಕಾಲು ಸುಡೋದನ್ನ ಮಾಡ್ತಾ ಇದ್ರೆ ನಾನು ಮಗ ಇಷ್ಟು ಮಾಡಕ್ಕಾಗಲ್ವಾ? 2-3 ದಿನ ಮಾಡ್ತೀರಾ, ಚೆನ್ನಾಗೇ ಇರುತ್ತೆ. ಆಮೇಲೆ ನಿದ್ರೆ ಸರಿಯಾಗಿರಲ್ಲ, ಊಟ ಸರಿಯಾಗಿರಲ್ಲ, ಆರೋಗ್ಯ ಏನಾಗ ಹೋಗುತ್ತೆ. ಆಗ ನಮ್ಗೆ 2 ಸಂಬಳ ಬರೋದನ್ನೋದು ಹೇಗಿದ್ರು ಸಾಲ ಮಾತ್ರ ಆಗುತ್ತೆ ಮಾವಯ್ಯ. ನನ್ ಮಾತು ಕೇಳಿ, ನೀವು ಬಾವ ಅಂತ ಕೆಲಸ ಮಾಡಬೇಡಿ. ಹಾಗಲೆಲ್ಲ ಹೇಗೂ ಕೂಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಹಾಗೆ ಮಾಡಿ. ಆ ದುಡ್ಡು ತಗೊಂಬನ್ನಿ. ಬಿಸಿ ನೀರಿಗೆ ತಣ್ಣೀರು ಜೊತೆ ಆದ ಹಾಗೆ ನಾನು ಸೊಸೆ ಹೀಗೇನೆ ತಲೆಬುರುಡೆ ಕಾಲು ಸುಟ್ಟು ದುಡ್ಡು ಸಂಪಾದಿಸ್ತೀವಿ. ಆಗ ಎಲ್ಲರ ಆರೋಗ್ಯಕ್ಕೆ ಎಂತಹ ಕಷ್ಟನೂ ಇರೋದಿಲ್ಲ, ಕುಟುಂಬ ಭಾರವಾಗದೇ ಇರುತ್ತೆ ಎಂದು ಶಾರದಾ ಹೇಳುತ್ತಲೇ ತನ್ನ ಗಂಡ ಪ್ರಸಾದ್, ಮಗ ರಮೇಶ್ ಏನೋ ಮಾತನಾಡದೆ ಹೊರಟು ಹೋಗುತ್ತಾರೆ. ಸೊಸೆ ಅನಾಮಿಕಾ ಅಯೋಮಯದಿಂದ ಅತ್ತೆ ಶಾರದಳ ಮುಖವನ್ನು ನೋಡಿ, ಅದೇನತ್ತೆ, ಮಾವಯ್ಯ ಭಾವ ಏನು ಹೇಳದೆ ಹೊರಟು ಹೋಗ್ತಾ ಇದ್ದಾರೆ? ಅವ್ರು ಹೇಳಿದ್ದು ನಾವು ಕೇಳ್ತಾ ಇಲ್ಲ ಅಂತ ಅವರಿಗೆ ಕೋಪ ಬಂದಾಗಿದೆ. ಅದಕ್ಕೆ ಇಬ್ರು ಮೌನವಾಗಿ ಹಾಗೆ ಹೋಗ್ತಾ ಇದ್ದಾರೆ. ಒಂದೊಂದು ಸಿಗರೇಟ್ ಸೇತ್ಕೊಂಡು ಬರ್ತಾರೆ. ನೀನು ಹೋಗಿ ಮಲ್ಕೋ, ನಾಳೆ ಮೊದಲೇ ಭಾನುವಾರ, ಬಹಳ ತಲೆಬುರುಡೆ ಕಾಲುಗಳು ಬರುತ್ತೆ. ಅದು ಅಲ್ಲದೆ ಅಲ್ಲಿ ಕಾಂಪಿಟಿಷನ್ ಇರುತ್ತೆ. ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಶಾರದಾ ಬಾಗಿಲ ಕಡೆ ನೋಡ್ತಾ ಇರ್ತಾಳೆ. ಆ ರಾತ್ರಿ ಹೊತ್ತಲ್ಲಿ ಕಿರಾಣಿ ಶಾಪ್ ಪಕ್ಕದಲ್ಲಿ ತಂದೆ ಮಗ ಸಿಗರೇಟ್ ಸೇದುತ್ತಾ, ನಾವು ಏನ್ ಹೇಳಿದ್ರು, ಎಷ್ಟ್ ಹೇಳಿದ್ರು ಈ ಅತ್ತೆ ಸೊಸೆಯರು ಕೇಳೋ ಹಾಗಿಲ್ವಲ್ಲಪ್ಪ. ಮತ್ತೇನ್ ಮಾಡೋಣ ಅಂತೀಯ ಮಗನೇ? ಅದಲ್ಲ ಅಪ್ಪ, ಅರೆ ನಮ್ಮ ಒಳ್ಳೇದಕ್ಕಾಗಿ ಈ ಸಿಗರೇಟ್ ಬಿಟ್ಬಿಡಿ ಅಂತ ಆ ಅತ್ತೆ ಸೊಸೆಯರು ಎಷ್ಟೋ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದೀವಾ? ಇಲ್ವಲ್ಲ. ಇದು ನಮ್ಮನ್ನ ದಿನದಿನಕ್ಕೂ ಸಾವಿಗೆ ಹತ್ರ ಮಾಡ್ತಾ ಇದ್ರೆ ಆ ಅತ್ತೆ ಸೊಸೆಯರು ತಲೆಬುರುಡೆ ಕಾಲು ಸುಟ್ಟು ಸಂಪಾದಿಸ್ತಾ ಇರುವ ದುಡ್ಡು ನಮ್ಮ ಕುಟುಂಬಕ್ಕೆ ಆಸರೆ ಆಗುತ್ತೆ ಕಣೋ.
ಎಂದು ತಂದೆ ಪ್ರಸಾದ್ ಹೇಳುತ್ತಲೇ ರಮೇಶ್ ಮೌನವಾಗಿರುತ್ತಾನೆ. ಸಿಗರೆಟ್ ಸೇದುವುದು ಪೂರ್ತಿ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರುತ್ತಾರೆ ಅವರಿಬ್ಬರು. ಶಾರದಾ ಅವರನ್ನು ನೋಡಿ ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆ 6 ಗಂಟೆಯ ಸಮಯ. ಮೇಲಾಗಿ ಚಳಿಗಾಲ. ಅತ್ತೆ ಸೊಸೆಯರಿಬ್ಬರು ರೆಡಿಯಾಗಿ ತಮ್ಮ ಅಂಗಡಿ ಹತ್ರ ಬರ್ತಾರೆ. ಸೌದೆ ಬೆಂಕಿ ಹಾಕಿಕೊಂಡು ಕೂತ್ಕೋತಾರೆ. ಅತ್ತೆ, ನಾನು ರಾತ್ರಿ ಎಲ್ಲ ಬಹಳ ಆಲೋಚಿಸಿ ಒಂದು ನಿರ್ಣಯಕ್ಕೆ ಬಂದಿದ್ದೀನಿ ಅತ್ತೆ. ಈ ತಲೆಬುರುಡೆ ಕಾಲು ಸುಡೋದನ್ನ ಬಿಟ್ಟು ಬಿಡ್ಬೇಕು ಅಂದ್ಕೊಂಡಿದ್ಯಾ ಸೊಸೆ? ಹಾಗೇನಿಲ್ಲ ಅತ್ತೆ, ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಸೊಸೆ, ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರ್ತೀಯಾ? ಹೌದು ಅತ್ತೆ, ದಿನವೂ ನಮಗೆ ಇಲ್ಲಿ 11-12ವರೆಗೆ ಈ ತಲೆಬುರುಡೆ ಕಾಲು ಸುಡೋದಿರುತ್ತೆ. ಆಮೇಲೆ ಮನೆಗೆ ಹೋಗಿ ಮನೆ ಕೆಲಸ 1 ಗಂಟೆಯಲ್ಲೇ ಮಾಡ್ಕೋತೀವಿ. ಆಮೇಲಂತೂ ನಾವಿಬ್ರು ಖಾಲಿಯಾಗಿ ಇರ್ತೀವಲ್ಲ, ಅದಕ್ಕೆ ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅಂತ ಇದ್ದೀನಿ. ನಾವು ಹೀಗೆ ತಲೆಬುರುಡೆ ಕಾಲು ಸುಟ್ಟು ಮಾರಾಟ ಮಾಡೋದೇ ಆ ತಂದೆ ಮಗಂಗೆ ಹಿಡಿಸ್ತಾ ಇಲ್ವೇ? ಇನ್ನು ಮಟನ್ ಪಾಯ ಮಾಡಿ ಮಾರ್ತೀನಿ ಅಂತೀಯಾ? ಅದಲ್ಲ ಅತ್ತೆ, ಚಳಿಗಾಲ. ಮೇಲಾಗಿ 5ರಿಂದ ಚಳಿ ಶುರುವಾಗುತ್ತೆ. ಪ್ರತಿಯೊಬ್ಬರಿಗೂ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನ್ಸುತ್ತೆ, ಬಿಸಿ ಬಿಸಿಗೆ ಏನಾದ್ರೂ ಕುಡಿಬೇಕು ಅನ್ಸುತ್ತೆ. ಆಗ ನಾವು ಮಟನ್ ಪಾಯ ಘಮ್ ಅಂತ ವಾಸನೆ ಬರ್ತಾ ಇದ್ರೆ ಖಚಿತವಾಗಿ ನಮ್ಮ ಹತ್ರ ಬಂದು ಮಟನ್ ಪಾಯ ತಿಂದು ಹೊರಟೋಗ್ತಾ ಇರ್ತಾರೆ. ಅವ್ರಿಗೇನಾದ್ರೂ ಹಿಡಿಸಿದ್ರೆ ಮನೆ ಕೂಡ ತಗೊಂಡು ಹೋಗ್ತಾರಲ್ಲ. ಎಲ್ಲದ್ರ ಮೇಲೆ 2 ಕೈಲಿ ಸಂಪಾದನೆ ಅಂತ್ಯ, ಅಷ್ಟೇನಾ ಅನಾಮಿಕಾ? ಹೌದು ಅತ್ತೆ, ಆದ್ರೆ ಮಾವಯ್ಯನ ಭಾವನ್ನ ನೀವೇ ಒಪ್ಪಿಸ್ಬೇಕು. ನನ್ನಿಂದಾಗಲ್ಲ ಅನಾಮಿಕಾ, ನೀನೇ ಹೇಳ್ಕೊ. ನೀನ್ ಹೇಳಿದ್ರೇನೆ ನಿನ್ ಮಾವಯ್ಯ ಏನು ಅನ್ನದೇ ಒಳಿತು ಕೆಡ್ಕೊ ಆಲೋಚಿಸಿ ನಿಂಗೆ ಹೇಳ್ತಾರೆ ಎಂದು ಹೇಳುತ್ತಾ ಇರುವಾಗ ರಾಜಯ್ಯ ಒಂದು ತಲೆಬುರುಡೆ ಕಾಲು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ. ಅನಾಮಿಕಾ ಮಾತಾಡಿ ಸುಡಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಬಹಳ ಜನ ತಲೆಬುರುಡೆ ಕಾಲು ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾ ಇರ್ತಾರೆ. ಅನಾಮಿಕಾ ಸುಟ್ಟು ಕೊಡ್ತಾನೆ ಇರ್ತಾಳೆ. ಅತ್ತೆ ಶಾರದಾ ಮಸಿ ಇಲ್ಲದೆ ಶುಭ್ರ ಮಾಡಿ ದುಡ್ಡು ತಕೋತಾ ಇರ್ತಾಳೆ. ಹಾಗೆ ಅತ್ತೆ ಸೊಸೆಯರು ಕೆಲಸ ಮುಗಿಸಿಕೊಂಡು ಬರುವ ಹೊತ್ತಿಗೆ ಮಧ್ಯಾಹ್ನವಾಗತ್ತೆ. ಈಗ ಮನೆಗೆ ಬಂದ್ರೆ ನೀವು ಈಗ ಅಡಿಗೆ ಮಾಡಿದ್ರೆ ನಾವ್ ಯಾವಾಗ ತಿನ್ನೋದು ಶಾರದಾ? ಅರ್ಧ ಗಂಟೆಲಿ ಅಡಿಗೆ ರೆಡಿ ಮಾಡ್ತೀನಿ ಮಾವಯ್ಯ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಶಾರದಾ ಆ ದಿನ ಬಂದ ದುಡ್ಡನ್ನು ಪ್ರಸಾದನ್ಗೆ ಕೊಡುತ್ತಾಳೆ. ಆ ದುಡ್ಡನ್ನು ನೋಡಿ ಪ್ರಸಾದ್ ಬಹಳ ಸಂತೋಷ ಪಡುತ್ತಾನೆ. ಇನ್ನು ಅನಾಮಿಕಾ ಅರ್ಧ ಗಂಟೆಯಲ್ಲಿಯೇ ಮಟನ್ ಪಾಯ ರೆಡಿ ಮಾಡುತ್ತಾಳೆ. ಎಲ್ಲರೂ ಕೂತ್ಕೊಂಡು ತಿಂತಾ ಇರ್ತಾರೆ. ಆಗ ಅನಾಮಿಕಾ ಹೀಗನ್ನುತ್ತಾಳೆ, ಅತ್ತೆ, ಮಾವ ಹಿಂಗೆ ಹೇಳಿ ಅತ್ತೆ. ಈಗ ಬೇಡ ಕಣೆ ಸೊಸೆ, ಅವರು ಅನ್ನ ತಿಂದ ಮೇಲೆ ನಾನು ಹೇಳ್ತೀನಿ ಬಿಡು. ಯಾವ ವಿಷಯ ಶಾರದಾ? ಮೊದಲು ನೀವು ಅನ್ನ ತಿನ್ನಿ, ಆಮೇಲೆ ವಿಷಯ ಮಾತಾಡ್ಕೊಳ್ಳೋಣ. ನೀನು ಹೇಳಮ್ಮ ಸೊಸೆ, ಏನ್ ನಡೀತು? ಏನು ನಡೀಲಿಲ್ಲ ಮಾವಯ್ಯ, ನಾನು ಹೇಳೋದು ಜಾಗೃತಿಯಾಗಿ ಕೇಳಿ, ಒಂದು ಸಲ ಆಲೋಚನೆ ಮಾಡಿ. ಮುಖ್ಯವಾಗಿ ಕೋಪ ಮಾಡ್ಕೋಬೇಡಿ ಮಾವಯ್ಯ. ಹಬ್ಬಾ ಅನಾಮಿಕಾ, ಕಿರಿಕಿರಿ ಮಾಡದೆ ಅದೇನು ವಿಷಯ ಹೇಳ್ಬೋದಲ್ಲ. ಇಷ್ಟಕ್ಕೂ ಈ ಮಟನ್ ಪಾಯ ಹೇಗಿದೆ? ಚೆನ್ನಾಗಿದೆ ಅಮ್ಮ ಸೊಸೆ. ನಾನು ಈ ಮಟನ್ ಪಾಯ ಮಾಡಿ ಮಾರೋಣ ಅಂದ್ಕೋತಾ ಇದ್ದೀನಿ. ಮೇಲಾಗಿ ಬರೋದು ಚಳಿಗಾಲವಲ್ಲ, ಬಿಸಿ ಬಿಸಿಯಾಗಿ ಮಟನ್ ಪಾಯ ತಿನ್ನೋದಕ್ಕೆ ಬಹಳ ಜನ ಇಷ್ಟಪಡ್ತಾರೆ. ನೀವು ಕೂಡ ಈ ಚಳಿನ ತಡಿಲಾರ್ದೆ ಎಷ್ಟೋ ಸಲ ನನ್ನ ಹತ್ರ ಇದನ್ನ ಮಾಡಿಸ್ಕೊಂಡು ತಿಂದಿದ್ದೀರ ಮಾವಯ್ಯ ಎಂದು ಅನಾಮಿಕಾ ಅಂದಿದ್ದರಿಂದ ಪ್ರಸಾದ್ ಆಲೋಚನೆಯಲ್ಲಿ ಬೀಳ್ತಾನೆ. ಅತ್ತೆ ಸೊಸೆಯರು ಗಾಬರಿಯಾಗುತ್ತಾ ಪ್ರಸಾದ್ನನ್ನು ನೋಡ್ತಾ ಇರ್ತಾರೆ. ರಮೇಶ್ ಮಾತ್ರ ತಿನ್ನುತ್ತಲೇ ಇರ್ತಾನೆ. ಸ್ವಲ್ಪ ಸಮಯದ ನಂತರ, ನಿಮ್ಮ ಆಲೋಚನೆ ಚೆನ್ನಾಗಿದೆ ಸೊಸೆ. ಚಳಿಗಾಲದಲ್ಲಿ ಮಟನ್ ಪಾಯ ತುಂಬಾ ಮಾರಾಟವಾಗುತ್ತೆ. ನೀನು ಮಾಡಬೇಕು ಅಂದಿದ್ದು ಮಾಡಮ್ಮ ಸೊಸೆ. ಬಹಳ ಸಂತೋಷ ಮಾವಯ್ಯ, ನೀವು ಒಪ್ಕೊಳ್ಳಲ್ಲ ಅಂತ ಎಷ್ಟೋ ಗಾಬರಿಯಾಗಿದ್ದೆ. ಆದ್ರೆ ನೀವು ಎಲ್ಲ ವಿಧದಲ್ಲಿ ಆಲೋಚಿಸಿ ಒಪ್ಕೊಂಡಿದ್ದೀರಾ. ಮನೆಗೆ ದೊಡ್ಡವರು ಅನ್ಸ್ಕೊಂಡಿದ್ದೀರಾ ಮಾವಯ್ಯ. ಆದ್ರೆ ಸೊಸೆ, ಮತ್ತೆ ಈ ತಲೆಬುರುಡೆ ಕಾಲು ಸುಡೋ ಕೆಲಸ ಯಾರು ಮಾಡ್ತಾರಮ್ಮ? 2 ಮಾವಯ್ಯ. ಬೆಳಿಗ್ಗೆ ಹೊತ್ತು ತಲೆಬುರುಡೆ ಕಾಲು ಸುಡೋದು ಮಾಡ್ತೀವಿ, ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರ್ತೀವಿ. 2 ನಾವೇ ಮಾಡ್ಕೋತೀವಿ ಮಾವಯ್ಯ. ನೀವು ಅವರು ಮಕ್ಕಳನ್ನ ನೋಡ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಒಂದ್ ಕೆಲ್ಸ ಮಾಡು ಸೊಸೆ, ಈ ತಲೆಬುರುಡೆ ಕಾಲು ಸುಡೋ ಕೆಲ್ಸನ ನಾನು ಮಗ ನೋಡ್ಕೋತೀವಿ ಬಿಡು. ನೀವು ಅತ್ತೆ ಸೊಸೆಯರು ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಸಾಯಂಕಾಲದ ಹೊತ್ತು ಮಟನ್ ಪಾಯ ಮಾಡಿ ಮಾರಾಟ ಮಾಡಿ, ಸರಿನಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಅನಾಮಿಕಾ ಬಹಳ ಸಂತೋಷ ಪಡುತ್ತಾರೆ. ಅಪ್ಪ, ನಾವೇನು ಈ ತಲೆಬುರುಡೆ ಸುಡೋದೇನು? ತಪ್ಪಲ್ಲ ಮಗನೇ,
ನಾವು ಈ ಕೆಲಸ ಮಾಡಿದ್ರೆ ಅತ್ತೆ ಸೊಸೆಯರು ಆ ಕೆಲಸ ಮಾಡೋದಕ್ಕಾಗುತ್ತೆ ಎಂದು ಹೇಳಿದ್ದರಿಂದ ರಮೇಶ್ ಮೌನವಾಗಿ ತಿನ್ನುತ್ತಾ ಇರುತ್ತಾನೆ. ಹಾಗೆ ಆ ದಿನ ರಾತ್ರಿ ಸಂತೋಷದಿಂದ ಮಲಗುತ್ತಾರೆ. ಮಾರನೇ ದಿನ ರಾತ್ರಿ ರೋಡ್ ಮೇಲೆ ಒಂದು ಕಡೆ ಅನಾಮಿಕಾ ಬಿಸಿ ಬಿಸಿಯಾಗಿ ಗುಮಗುಮ ಅನ್ನುವ ಮಟನ್ ಪಾಯ ರೆಡಿ ಮಾಡ್ತಾ ಇರ್ತಾಳೆ. ಅತ್ತೆ ಶಾರದಾ ಸರ್ವಿಸ್ ಮಾಡುತ್ತಾ ದುಡ್ಡು ತಗೋತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಟನ್ ಶಾಪ್ ಹತ್ತಿರ ಪ್ರಸಾದ್ ರಮೇಶರು ತಲೆಬುರುಡೆ ಕಾಲನ್ನು ಸುಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ. ಮತ್ತೊಂದು ಕಡೆ ಅತ್ತೆ ಸೊಸೆಯರಿಬ್ಬರು ಬಿಸಿ ಬಿಸಿ ಮಟನ್ ಪಾಯ ಮಾಡಿ ಮಾರ್ತಾ ಇರ್ತಾರೆ. ಹಾಗೆ ಮನೆಯಲ್ಲಿ ಎಲ್ಲರೂ ಕಷ್ಟಪಟ್ಟು ಕಲೆತು ದುಡ್ಡು ಸಂಪಾದಿಸುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹಸುಗಳ ವ್ಯಾಪಾರ ಮಾಡುವ ಅನಾಮಿಕಾ ರೈತ ಸಿದ್ದಯ್ಯನ ಮನೆಗೆ ಬರ್ತಾಳೆ. ದೊಡ್ಡಯ್ಯ, ಸಿದ್ದಿ ದೊಡ್ಡಯ್ಯ ಎಂದು ಕರೆಯುತ್ತಲೇ ಸಿದ್ದಯ್ಯ ಮನೆಯೊಳಗಿಂದ ಹೊರಗೆ ಬರ್ತಾನೆ. ಅನಾಮಿಕಳನ್ನು ನೋಡಿ, ಬಂದ್ಯಾ ತಾಯಿ, ಆಗಿನಿಂದ ನಿನಗಾಗಿ ನೋಡಿ ನೋಡಿ ಈಗ ಮನೆಯೊಳಗೆ ಹೋಗಿ ಅನ್ನ ತಿನ್ನೋಣ ಅನ್ಕೊಳ್ತಾ ಇದ್ದೆ. ಇಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹಸು ಎಲ್ಲಿದೆ ಹೇಳು ದೊಡ್ಡಯ್ಯ, ನಾನ್ ನೋಡ್ತೀನಿ. ನೀನು ಅನ್ನ ತಿಂದ ಮೇಲೆ ಹಸುವಿನ ಹತ್ರ ಬಾ. ಹಸು ಹಿತ್ತಲಲ್ಲೇ ಇದೆ ತಾಯಿ, ಬನ್ನಿ ನೋಡೋಣ. ನೀನು ಅನ್ನ ತಿನ್ನೋ ದೊಡ್ಡಯ್ಯ, ತಿಂದ ಮೇಲೇನೆ ಹಸುವಿನ ರೇಟನ್ನ ಮಾತಾಡ್ಕೊಳ್ಳೋಣ. ಅದಲ್ಲ ತಾಯಿ, ನಿನಗೆ ತುಂಬಾ ಕೆಲಸ ಬರುತ್ತಲ್ಲ. ನಾನು ಅನ್ನ ಆಮೇಲೆ ತಿಂತೀನಿ, ಮೊದಲು ನಾವು ಹಿತ್ತಲಿನಲ್ಲಿರುವ ಹಸು ಹತ್ರ ಹೋಗಿ ನೋಡೋಣ ಬಾ. ಸರಿ ದೊಡ್ಡಯ್ಯ, ನೀನ್ ಹೇಗೆ ಹೇಳಿದ್ರೆ ಹಾಗೆ. ಇಷ್ಟಕ್ಕೂ ಮನೆಯಲ್ಲಿ ದೊಡ್ಡಮ್ಮ ಇಲ್ವಾ? ಇಲ್ಲ ತಾಯಿ, ಕಾವೇರಿ ಹತ್ರ ಹೋಗಿದ್ದಾಳೆ. ಈಗ ಕಾವೇರಿಗೆ ತಿಂಗಳು ತುಂಬಿದೆ ಅಲ್ಲ, ಯಾವ ಸಮಯದಲ್ಲಿ ಆದ್ರೂ ಹೆರಿಗೆ ನೋವು ಬರುತ್ತೆ ಅಂತ ಅತ್ತೆನ ಕಳ್ಸು ಅಂತ ಅಳಿಯ ಫೋನ್ ಮಾಡಿದ್ರಮ್ಮ. ಅದಕ್ಕೆ ದೊಡ್ಡಮ್ಮನ ಕಳ್ಸಿದ್ದೀನಿ. ಈಗ ಹಸುವನ್ನ ಮಾರೋದು ಕೂಡ ಕಾವೇರಿಗಾಗಿನೇ ತಾಯಿ. ಮೊದಲ ಹೆರಿಗೆ ತಾಯಿ ಮನೇಲೆ ಆಗ್ಬೇಕಲ್ಲ. ಇದುವರೆಗೂ ಈ ಹಸು ಕೊಟ್ಟ ಹಾಲನ್ನ ಮಾರ್ಕೊಂಡು ಅದರಿಂದ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಈಗ ಈ ಹಸುವನ್ನೇ ಮಾರಿ ಆಸ್ಪತ್ರೆಯಲ್ಲಿರುವ ಮಗಳನ್ನ ಮನೆ ಕರ್ಕೊಂಡ್ ಬರ್ತೀನಿ, ಬಾರಮ್ಮ ಎಂದು ಅನಾಮಿಕಳನ್ನು ಕರೆದುಕೊಂಡು ಹಿತ್ತಲಿಗೆ ಹೋಗುತ್ತಾನೆ ಸಿದ್ದಯ್ಯ. ಅಲ್ಲಿರುವ ಚಿಕ್ಕದಾದ ಕೊಟ್ಟಿಗೆಯಲ್ಲಿ ಹಸು ತನ್ನ ಕರು ಹಸಿ ಹುಲ್ಲನ್ನ ತಿನ್ನುತ್ತಾ ಇರುತ್ತದೆ. ಅನಾಮಿಕಾ ಎರಡನ್ನೂ ನೋಡುತ್ತಾಳೆ. ಸಿದ್ದಯ್ಯನ ಹತ್ರ ರೇಟಿನ ಬಗ್ಗೆ ಮಾತಾಡಿ ಸ್ವಲ್ಪ ದುಡ್ಡು ಅವನಿಗೆ ಕೊಡ್ತಾಳೆ. ದೊಡ್ಡಯ್ಯ, ಮಿಕ್ಕ ದುಡ್ಡಿಗಾಗಿ ನೀವು ಮನೆಗ್ ಬಂದ್ರು ಪರವಾಗಿಲ್ಲ, ನನ್ನನ್ನ ತಗೊಂಬ ಅಂತ ಹೇಳಿದ್ರು ಪರವಾಗಿಲ್ಲ, ನಿಮ್ಮಿಷ್ಟ ದೊಡ್ಡಯ್ಯ. ಅನಾಮಿಕಾ ತಾಯಿ, ಈ ದುಡ್ಡನ್ನ ತಗೊಂಡು ಈಗಲೇ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಕಾವೇರಿನ ನೋಡಿ ಅಲ್ಲಿರುವ ದೊಡ್ಡಮ್ಮಂಗೆ ದುಡ್ಡು ಕೊಟ್ಟು ಸಾಯಂಕಾಲ ನಿನ್ನ ಹತ್ರ ಬರ್ತೀನಮ್ಮ. ಹಾಗೆ ದೊಡ್ಡಯ್ಯ ಎಂದು ಅನಾಮಿಕಾ ಹಸುವನ್ನು ಕರುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ದಾರಿಯ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಎದುರಿಗೆ ಕಾರಿನಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿ ಸ್ವಪ್ನ ಬರುತ್ತಾಳೆ. ಆ ದಾರಿಯಲ್ಲಿ ಹೋಗ್ತಾ ಇರುವವರೆಲ್ಲ ಸ್ವಪ್ನಳನ್ನು ನೋಡಿ ಕೈ ಮುಗಿಯುತ್ತಾ ಹೋಗ್ತಾ ಇರ್ತಾರೆ. ಅನಾಮಿಕಾ ಮಾತ್ರ ಏನೂ ಮಾತನಾಡದೆ ಪಕ್ಕದಿಂದ ಹಸುವನ್ನು ಕರುವನ್ನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸ್ವಪ್ನ ಕಾರಿನಲ್ಲಿ ನಿಂತ್ಕೊಂಡು, ಹಲೋ ಹಸುಗಳ ಅನಾಮಿಕಾ, ಹೇಗಿದ್ಯಾ? ಹಸುವಿನ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿ ಸಂತೋಷವಾಗಿದ್ದೀನಿ. ನೀನೆಷ್ಟು ಚೆನ್ನಾಗಿದ್ದೀಯೋ? ನೀನು ನಿನ್ನ ಅವತಾರನ್ನ ನೀನು ಮಾಡ್ತಾ ಇರುವ ವ್ಯಾಪಾರನ ನೋಡಿದ್ರೆ ತಿಳಿಯುತ್ತೆ. ಈಗ ನಂಗೆ ನಿನ್ ಜೊತೆ ಮಾತಾಡುವ ಇಂಟ್ರೆಸ್ಟ್, ಜಗಳವಾಡುವ ಉದ್ದೇಶವೇನೂ ಇಲ್ಲ. ನಿನಗೆ ಬುದ್ಧಿ ಇದೆಯೇ? ಸಿಟಿಗೆ ಹೋದೆ, ಲಕ್ಷಗಳಲ್ಲಿ ಸಂಬಳ ಬರುವ ಜಾಬ್ ಅನ್ನು ಆಯ್ಕೊಂಡೆ. ನೀನು ಬಹಳ ಗ್ರೇಟ್. ಸಾಕಾ? ಇನ್ನು ಏನಾದ್ರೂ ಹೇಳ್ಬೇಕಾ ಸ್ವಪ್ನ? ನಿನಗಿಂತ ನಾನೇ ಬುದ್ಧಿವಂತಳು ಅಂತ ಒಪ್ಕೋ ಅನಾಮಿಕಾ. ಸರಿ ಸ್ವಪ್ನ, ನೀನು ನನಗಿಂತ ಬುದ್ಧಿವಂತಳು. ಜಾಬ್ ಅಲ್ಲಿ ಸೇರಿ ಇಲ್ಲಿ ದೊಡ್ಡ ಮನೆ ಕಟ್ಟಿಸಿದ್ಯಾ, ಬೆಲೆ ಬಾಳುವ ಕಾರು ಕೊಂಡ್ಕೊಂಡಿದ್ಯಾ, ಬಂಗಾರ ಕೂಡ ಕೊಂಡ್ಕೊಂಡಿದ್ಯಾ, ಇಬ್ಬರು ಕೆಲಸದವರನ್ನು ಇಟ್ಕೊಂಡಿದ್ಯಾ. ಹೀಗೆ ವಾರ ವಾರಕ್ಕೆ ಬಂದು ಹೋಗ್ತಾ ಇರ್ತೀಯ. ನೀನು ಗ್ರೇಟ್ ಸ್ವಪ್ನ, ಸರಿನಾ? ಈ ದಿನಕ್ಕೆ ಸರಿ ಹೋಗುತ್ತೆ. ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೋ ಅನಾಮಿಕಾ, ನಿನ್ ಹಾಗೆ ಒಳ್ಳೆಯವಳಾಗಿದ್ರೆ ಮರ್ಯಾದೆ ಗೌರವ ಬರೋದಿಲ್ಲ. ನನ್ ಹಾಗೆ ದುಡ್ಡಿದ್ರೇನೆ ಅಲ್ಲೋಡು, ಹಾಗೆ ಎಲ್ರು ಕೈ ಮುಗಿದು ಹೋಗ್ತಾ ಇರ್ತಾರೆ. ಅದು ದುಡ್ಡಿಗಿರುವ ಬೆಲೆ. ನಿನ್ ಹತ್ರ ದುಡ್ಡಿಲ್ಲ, ಆದ್ರಿಂದ ನಿನಗೆ ಬೆಲೆ ಇಲ್ಲ. ಹೋಗು, ಹೋಗಿ ಹಸುನ ಮಾರ್ಕೊಳ್ತಾ ಹಸು ಸಗಣಿ ತಗೊಂಡು ಬದುಕೋ, ಹೋಗು. ಯಾವಾಗೂ ನಿನ್ ಬದುಕು ಇಷ್ಟೇ ಎಂದು ಹೇಳುತ್ತಲೇ ಅನಾಮಿಕಾ ಆವೇಶದಿಂದ ಹಸುವನ್ನು ಕರುವನ್ನು ಕರೆದುಕೊಂಡು ಮುಂದಕ್ಕೆ ಹೊರಟು ಹೋಗ್ತಾ ಇರ್ತಾಳೆ. ಸ್ವಪ್ನ ಕಾರಿನಲ್ಲಿ ಕೂತ್ಕೊಂಡು ವೇಗವಾಗಿ ಹೋಗ್ತಾಳೆ. ಅನಾಮಿಕಾ ಹಸು ಕರುವನ್ನು ಕರೆದುಕೊಂಡು ತನ್ನ ಮನೆಗೆ ಬಂದು ತನ್ನ ಮನೆ ಮುಂದೆ ನಿಲ್ತಾಳೆ. ಆಗ ಅವಳ ಅತ್ತೆ ಶಾರದಾ ಆ ಮನೆಯ ಹಿತ್ತಲಿನಲ್ಲಿರುವ ಕೊಟ್ಟಿಗೆಯಲ್ಲಿ 3 ಹಸುಗಳಿಗೆ ಹಸಿ ಹುಲ್ಲನ್ನು ಹಾಕ್ತಾ ಇರ್ತಾಳೆ. ತಿನ್ನಿ ಗೋಮಾತೆಯರೇ, ತುಂಬಾ ಚೆನ್ನಾಗಿ ತಿನ್ನಿ, ಹೊಟ್ಟೆ ತುಂಬಾ ತಿಂದು ಬಿಡಿ, ಬಲವಾಗಿ ತಯಾರಾಗಿ,
ದುಡ್ಡು ಸಂಪಾದಿಸಿ ಕೊಡಿ, ಇನ್ನು ಸಗಣಿ ಹೆಚ್ಚಾಗಿ ಹಾಕಿ ಆ ಸಗಣಿ ಮಾರಿ ದುಡ್ಡು ಸಂಪಾದಿಸ್ತೀವಿ ಎಂದು ಅನ್ನುತ್ತಾ ಇರುವಾಗ ಮನೆಯ ಮುಂದೆ ಹಸು ಕರುವಿನಿಂದ ಜೊತೆ ನಿಂತ ಅನಾಮಿಕ ಗಟ್ಟಿಯಾಗಿ ಅತ್ತೆನ ಕರೆಯುತ್ತಾಳೆ. ಅತ್ತೆ ಅತ್ತೆ. ಶಾರದಾ ಹಸಿ ಹುಲ್ಲನ್ನು ಹಿಡಿದುಕೊಂಡು ಹಡಹುಡಿಗೆ ಹಿತ್ತಲಿನಿಂದ ಮನೆ ಮುಂದೆ ಬರುತ್ತಾಳೆ. ಹಸುವನ್ನು ಕರುವನ್ನು ಅನಾಮಿಕಳನ್ನು ನೋಡುತ್ತಾಳೆ. ಸಂತೋಷದಿಂದ, ಆಹಾ ಸೊಸೆ, ಇನ್ನೊಂದು ಹಸುನ ಕರುವನ್ನ ಕರ್ಕೊಂಡ್ ಬಂದ್ಯಾ, ಎಲ್ಲಿ ಇಲ್ಲಿ ಕೊಡು ಎಂದು ಹಸು ಕರುವನ್ನು ಕರೆದುಕೊಂಡು ಅಲ್ಲಿಂದ ಹಿತ್ತಲಿಗೆ ಹೋಗುತ್ತಾಳೆ. ಅನಾಮಿಕ ಮನೆಯೊಳಗೆ ಹೋಗಿ ಮರದ ಕುರ್ಚಿಯಲ್ಲಿ ಕೂತ್ಕೋತಾಳೆ. ಸ್ವಪ್ನ ಮಾಡಿದ ಅವಹೇಳನ, ತಾನು ಅಂದ ಮಾತುಗಳು ಪದೇ ಪದೇ ನೆನಪಿಗೆ ಬರ್ತಾ ಇದ್ದಿದ್ದರಿಂದ ಬಹಳ ದುಃಖಕರವಾಗಿರುತ್ತೆ ಅನಾಮಿಕಂಗೆ. ನಾನು ಏನ್ ಮಾಡಿದ್ರು ಸ್ವಪ್ನಳ ಹಾಗೆ ರಿಚ್ ಆಗೋದಿಲ್ಲ, ಅಷ್ಟು ದುಡ್ಡು ಸಂಪಾದಿಸಲಾರೆ, ದೊಡ್ಡ ಮನೆನೂ ಕಟ್ಟಲಾರೆ, ಬೆಲೆ ಬಾಳುವ ಕಾರು ಕೊಳ್ಳೋಕ್ಕಾಗಲ್ಲ. ನಾನು ಯಾವಾಗ ಎದುರಿಗೆ ಬಿದ್ರು ನನ್ಗೆ ಹೀಗೆ ಆಡ್ಕೋತಾನೆ ಇರ್ತಾಳೆ. ನನ್ಗೆ ಅವಮಾನ ತಪ್ಪೋದಿಲ್ಲ, ಈ ದುಃಖ ತಪ್ಪಲ್ಲ, ಏನೋ ಈ ಜೀವನ ಎಂದು ಅನ್ನುತ್ತಾ ಇರುವಾಗ ಶಾರದಾ ಅಲ್ಲಿಗೆ ಬರುತ್ತಾಳೆ. ಅನಾಮಿಕ ದುಃಖದಿಂದ ಇರುವುದು ಗಮನಿಸುತ್ತಾಳೆ. ಏನಾಯ್ತು ಸೊಸೆ, ಬಹಳ ದುಃಖ ಪಡ್ತಾ ಇದ್ಯಾ ಎಂದು ಹೇಳುತ್ತಾ ಇದ್ದಲೆ ಅನಾಮಿಕ ಮಾಮೂಲಿ ಮನುಷ್ಯಳಾಗಿ ಹೀಗಂತಾಳೆ. ಏನಿಲ್ಲ ಬಿಡಿಯತ್ತೆ, ಆದ್ರೂ ನಾನೇನಕ್ಕೆ ದುಃಖವಾಗಿರ್ತೀನಿ ಹೇಳಿ ಹೇಳಿ ಅತ್ತೆ, ಏನ್ ಹೇಳ್ಬೇಕು ಅಂತ ನೀವು ಹೀಗೆ ಬಂದ್ರಿ? ಅದೇ ಸೊಸೆ, ಮನೆಗೆ ಬಣ್ಣ ಹಾಕ್ಬೇಕಲ್ಲ, ಸಿದ್ದಯ್ಯನ ಮನೆಯಿಂದ ಬರ್ತಲೆ ನೆನಪು ಮಾಡು ಅಂತ ಹೇಳಿದ್ಯಲ್ಲ ತಾಯಿ. ಸರಿ ಅತ್ತೆ, ಬೀರುನಿಂದ ದುಡ್ಡು ತಗೊಂಡು ಹೋಗಿ ಒಳ್ಳೆ ಕಲರ್ಸ್ ಕೊಂಡ್ಕೊಂಬನ್ನಿ. ಮನೆ ಮಿಂಚ್ತಾ ಇರ್ಬೇಕು. ಮನೆ ಮಿಂಚಬೇಕು ಅಂದ್ರೆ ಬಂಗಾರದ ಬಣ್ಣ ಹಾಕ್ಬೇಕು ಸೊಸೆ, ಇಲ್ಲ ಅಂದ್ರೆ ಬೆಳ್ಳಿ ಬಣ್ಣ ಹಾಕ್ಬೇಕು. ಇವೆರಡರಲ್ಲಿ ಯಾವ ಬಣ್ಣ ತಗೊಂಬ ಅಂತೀಯಾ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಳಿಗೆ ಅತ್ಯಾಸೆಯಿಂದ ಕೂಡಿದ ಆಲೋಚನೆ ಬರುತ್ತೆ. ಈಗ ಏನಂದ್ರಿ ಅತ್ತೆ? ಮನೆಗೆ ಬಣ್ಣ ಹಾಕ್ಬೇಕಲ್ಲ ಸೊಸೆ ಅಂದೆ. ಅದಲ್ಲ ಅತ್ತೆ, ಬಂಗಾರ ಬೆಳ್ಳಿ ಅಂತೇನೋ ಅಂದ ಹಾಗಿದೆ. ಹೌದು ಸೊಸೆ, ನೀನೇ ಅಲ್ವಾ ಮನೆ ಮಿಂಚ್ತಾ ಇರ್ಬೇಕು ಅಂತ, ಆಗ ನಾನು ಬಂಗಾರವಾಗ್ಲಿ ಬೆಳ್ಳಿ ಆಗ್ಲಿ ಕಲರ್ ಹಾಕ್ಬೇಕು ಅಂತಂದೆ, ಆಗ್ಲೇ ಮನೆ ಮಿಂಚುತ್ತೆ ಅಂತ ಕೂಡ ಹೇಳಿದೆ ಎಂದು ಹೇಳುತ್ತಲೇ ಅನಾಮಿಕ ಸಂಭ್ರಮ ಪಡುತ್ತಾ, ಅತ್ತೆ ನೀವು ಮನೆ ಹತ್ರನೇ ಇರಿ, ನಾನ್ ಹೋಗಿ ಅವ್ರ ಹತ್ರ ಮಾತಾಡಿ ಕಲರ್ಸ್ ತಗೊಂಬರ್ತೀನಿ. ಸರಿ ಕಣೆ ಸೊಸೆ, ಜಾಗ್ರತೆಯಿಂದ ಹೋಗಿ ಒಳ್ಳೆ ಕಲರ್ಸ್ ತಗೊಂಬಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಮನೆಯಿಂದ ಹೊರಡುತ್ತಾಳೆ. ಶಾರದಾ ಮನೆಯೊಳಗೆ ಹೋಗಿ ಅನ್ನ ಹಾಕಿಕೊಂಡು ತಿಂತಾ ಇರ್ತಾಳೆ. ಇಷ್ಟರಲ್ಲಿ ಹೊರಗಿನಿಂದ ಪ್ರಸಾದ್ ಬರುತ್ತಾನೆ. ಶಾರದಾ ಅನ್ನ ತಿಂತಾ ಇರೋದನ್ನ ನೋಡಿ ಮರದ ಕುರ್ಚಿಯಲ್ಲಿ ಕೂತ್ಕೋತಾನೆ. ನೀರೇನೋ ಕೊಡಿ ಅಂತೀರಾ? ನೀನು ಮೊದ್ಲು ತಿನ್ನು ಶಾರದಾ, ಇಷ್ಟಕ್ಕೂ ಸೊಸೆ ಎಲ್ಲಿಗೆ ಹೋಗಿದ್ದಾಳೆ? ಮನೆಗೆ ಬೇಕಾದ ಕಲರ್ಸು ಕೊಂಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ ರೀ. ನಿಮ್ ಜೊತೆ ಮಗ ಬರ್ಲಿಲ್ವಾ? ಮಗ ಇನ್ನೊಂದ್ ಕಡೆ ಹೋಗಿದ್ದಾನೆ ಶಾರದಾ ಎಂದು ಹೇಳುತ್ತಲೇ ಶಾರದಾ ತಿನ್ನೋದನ್ನ ಆಗಿದ್ದರಿಂದ ಹೊರಟು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕ ಬಂಗಾರದ ಬಣ್ಣದ ರಂಗನ್ನು ಡಬ್ಬಗಳಲ್ಲಿ ತೆಗೆದುಕೊಂಡು ಹಸುವಿನ ಕೊಟ್ಟಿಗೆ ಹತ್ರ ಹೋಗ್ತಾಳೆ. ಯಾರಿಗೂ ಕಾಣಿಸಿದ ಹಾಗೆ ಒಂದು ಕಡೆ ಮುಚ್ಚಿಡುತ್ತಾಳೆ. ತಿರುಗಿ ಏನು ತಿಳಿಯದ ಹಾಗೆ ಮನೆ ಮುಂದೆ ಬಂದು ಹೀಗಂತಾಳೆ, ಮಾವ ಪ್ರಸಾದ್ ಕಾಣಿಸುತ್ತಾನೆ. ಯಾವಾಗ ಬಂದ್ರಿ ಮಾವಯ್ಯ? ನೀವು ಹೋದ ಕೆಲ್ಸ ಏನಾಯ್ತು? ಹಸುಗಳು ಚೆನ್ನಾಗಿಲ್ಲಮ್ಮ ಸೊಸೆ. ಸರಿ ಬಿಡಿ ಮಾವಯ್ಯ ಎಂದು ಅನಾಮಿಕ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕ ಹಿತ್ತಲಿಗೆ ಬಂದು ಹಸುಗಳಿಗೆ ಬಂಗಾರದ ಬಣ್ಣನ್ನು ಹಾಕುತ್ತಾಳೆ. ಅದು ಶಾರದಾ ನೋಡ್ತಾಳೆ. ಸೊಸೆಯ ಅತ್ಯಾಸೆ ಏನೋ ಶಾರದಳಿಗೆ ಅರ್ಥವಾಗುತ್ತೆ. ಅತ್ಯಾಸೆಗೆ ಬಿದ್ದು ಮಾಡ್ತಾ ಇರೋದು ತಪ್ಪು ಸೊಸೆ. ಏನು ತಪ್ಪಿಲ್ಲ ಅತ್ತೆ, ಈ ವಿಷಯ ನೀವು ಯಾರಿಗೂ ಹೇಳೋದಕ್ಕಾಗಲ್ಲ. ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ನನ್ನ ಮೇಲೆ ಆಣೆ ಎಂದು ಹೇಳಿ ಶಾರದಳ ಹತ್ತಿರ ಭಾಷೆ ತೆಗೆದುಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಬೆಳಗಾಗುತ್ತಲೇ ಪಕ್ಕದ ಊರಿನಲ್ಲಿ ಹಸುವಿನ ಸಂತೆ ನಡೆಯುತ್ತಾ ಇದ್ದಿದ್ದರಿಂದ ಅನಾಮಿಕ ಬಂಗಾರದ ಹಸುಗಳನ್ನು ಸ್ವಲ್ಪ ದಿನಕ್ಕೆ ಬಂಗಾರದ ಹಾಲು ಕೊಡುತ್ತೆ ಅಂತ ಹೆಚ್ಚು ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ. ಬಂಗಾರದ ಹಾಲು ಅನ್ನುತ್ತಲೇ ಆಸೆ ಪಟ್ಟ ರೈತರು ಅನಾಮಿಕ ಕೇಳಿದ ದುಡ್ಡೆಲ್ಲವನ್ನು ಕೊಟ್ಟು ಆ ಬಂಗಾರದ ಹಸುಗಳನ್ನು ತೆಗೆದುಕೊಳ್ಳುತ್ತಾರೆ. ಅನಾಮಿಕ ದುಡ್ಡನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ರೈತರಿಂದ ಕಡಿಮೆ ರೇಟಿನಿಂದ ಹಸುಗಳನ್ನು ತೆಗೆದುಕೊಂಡು ಬಂಗಾರದ ಬಣ್ಣವನ್ನು ಹಾಕಿ ಹಸುವಿನ ಸಂತೆಗೆ ಹೋಗಿ ಹೆಚ್ಚು ದುಡ್ಡಿಗೆ ಮಾರ್ತಾ ಇರ್ತಾಳೆ. ಆ ದುಡ್ಡನ್ನು ತಂದು ಬೀರುನಲ್ಲಿ ಇಡ್ತಾ ಇರ್ತಾಳೆ. ಸ್ವಲ್ಪ ದಿನಕ್ಕೆ ಬಹಳ ದುಡ್ಡು ಸಂಪಾದಿಸುತ್ತಾಳೆ ಅನಾಮಿಕ. ಅತ್ತೆ ಶಾರದಳಿಗೆ ಈ ವಿಷಯ ತಿಳಿದರೂ ಭಾಷೆ ಕೊಟ್ಟಿದ್ದರಿಂದ ಏನು ಮಾತನಾಡದೇ ಇರ್ತಾಳೆ. ಅನಾಮಿಕ ದುಡ್ಡನ್ನು ನೋಡಿ ಸಂತೋಷ, ಈ ದುಡ್ಡಿನಿಂದ ಸ್ವಪ್ನಗಿಂತ ಹೆಚ್ಚಾಗಿ ದೊಡ್ಡ ಮನೆ ಕಟ್ತೀನಿ, ಸ್ವಪ್ನಕ್ಕಿಂತ ಬೆಲೆ ಬಾಳುವ ಕಾರು ಕೊಂಡ್ಕೋತೀನಿ, ಊರಿನವರಿಂದ ಕೈ ಮುಗಿಸ್ಕೋತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಇಬ್ಬರು ಮೂವರು ರೈತರು ಹಸುವನ್ನು ತೆಗೆದುಕೊಂಡು ಅನಾಮಿಕಳ ಮನೆಗೆ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಅನಾಮಿಕ ತನ್ನ ರೂಮಲ್ಲಿ ಕೂತಿರ್ತಾಳೆ. ಶಾರದಾ ಹೊರಗೆ ಬರ್ತಾಳೆ. ಮೋಸ ಮಾಡಿ ಮನೆಯೊಳಗೆ ಬಚ್ಚಿಟ್ಟುಕೊಂಡ ನಿಮ್ಮ ಸೊಸೆನ ಹೊರಗೆ ಕರೀರಮ್ಮ, ಬಂಗಾರದ ಹಾಲು ಕೊಡ್ತಾಳೆ ಅಂತ ನಮ್ಮ ಹತ್ರ ದೊಡ್ಡ ಮೊತ್ತದಲ್ಲಿ ದುಡ್ಡು ತಗೊಂಡು ಹೀಗೆ ಮೋಸ ಮಾಡೋದು ಒಳ್ಳೇದಲ್ಲ.
ಹೌದು ತಾಯಿ, ಇದೇನಮ್ಮ, ಹೀಗೆ ಕೂಡ ಮೋಸ ಮಾಡ್ತಾರ ಏನು? ನಮ್ ದುಡ್ಡು ನಮಗ್ ಕೊಡಿ, ತಗೊಳ್ಳಿ. ನಿಮ್ಮ ಹಸುನ ನಿಮ್ಗೆ ತಗೊಂಡ್ಬಂದಿದ್ದೀವಿ, ನಮ್ಮ ದುಡ್ಡು ಕೊಡ್ತೀರಾ ಇಲ್ಲ ಪೊಲೀಸರಿಗೆ ಹಿಡಿಸ್ಲಾ, ಏನಂತೀರಾ? ಪೊಲೀಸರೇನಕ್ಕೆ ಸ್ವಾಮಿ, ನಾನು ಮಾತಾಡಿ ನಿಮ್ಮ ದುಡ್ಡು ಕೊಡುವ ಏರ್ಪಾಟು ಮಾಡ್ತೀನಿ, ಗಲಾಟೆ ಮಾಡದೆ ಹೋಗಿ ಸ್ವಾಮಿ ಎಂದು ಹೇಳಿ ಶಾರದಾ ಒಳಗಡೆಗೆ ಹೋಗುತ್ತಾಳೆ. ವೀರಯ್ಯ ರಂಗಯ್ಯ ಮನೆಯ ಹೊರಗೆ ಹಸುವಿನಿಂದ ಎದುರು ನೋಡ್ತಾ ಇರ್ತಾರೆ. ಒಳಗಡೆಗೆ ಶಾರದಾ ಅನಾಮಿಕಾ ಇಬ್ಬರು ಗಟ್ಟಿಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ. ಶಾರದಾ ಎಷ್ಟು ಹೇಳಿದರೂ ಅನಾಮಿಕಾ ಏನೋ ಕೇಳಿಸ್ಕೊತಾ ಇರ್ಲಿಲ್ಲ. ಶಾರದಳಿಗೆ ಕೋಪ ಬರುತ್ತೆ, ಅನಾಮಿಕಳನ್ನು ಹೊಡಿತಾಳೆ. ದುಡ್ಡಿನ ಹುಚ್ಚು ಹಿಡಿತೇನೆ ನಿನಗೆ, ಹೇಗಿದ್ದವಳು ಹೀಗಾಕೆ ಅದೇ? ಯಾರಿಗೋ ದುಡ್ಡು ಇದೆ ಅಂತ ನಿನ್ನನ್ನ ಆಡ್ಕೊಂಡ್ಲು ಅಂತ ಅತ್ಯಾಸೆಗೆ ಬಿದ್ದು ಬಂಗಾರದ ಹಾಲು ಅಂತ ಹೇಳಿ ಮೋಸ ಮಾಡಿ ಇದುವರೆಗೂ ತಂದಿದ್ಯಾ? ಹೌದಲ್ಲ ಅತ್ತೆ, ಬೇಡ ಸೊಸೆ. ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ಬೇರೆಯವರ ದುಃಖ, ಅವರ ಕಣ್ಣೀರು ನಮ್ಗೇನಕ್ಕೆ ಹೇಳು? ಆ ಅಳು ನಮ್ಗೆ, ನಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ ಹಾವಿನ ಹಾಗೆ ಸುತ್ತಕೊಳ್ಳುತ್ತೆ ಎಂದು ಶಾರದಾ ಎಷ್ಟೋ ವಿಧದಿಂದ ಅನಾಮಿಕಳಿಗೆ ಬುದ್ಧಿ ಹೇಳುತ್ತಾಳೆ. ಇನ್ನು ಶಾರದಾ ಹೇಳಿದ್ದು ಕೂಡ ನಿಜವೇ ಎಂದು ಅನಾಮಿಕಾ ಗ್ರಹಿಸುತ್ತಾಳೆ. ರೈತರ ದುಡ್ಡನ್ನು ತಿರುಗಿ ಕೊಟ್ಟು ಹಾಲಿನ ವ್ಯಾಪಾರ ಮೊದಲಿನ ಹಾಗೆ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ.